ಭಾರತದ ಪ್ರಧಾನಿ ಮೋದಿಯವರು ಮತ್ತು ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿಯವರು ಮಾತುಕತೆ ನಡೆಸಿದ ಬಳಿಕ ಹಲವು ಹೊಸ ಸಂಬಂಧದ ಒಪ್ಪಂದಕ್ಕೆ ಬಂದಿರುವುದಾಗಿ ಹೇಳಿಕೆ ಹೊರಡಿಸಿದ್ದಾರೆ. ಭಾರತಕ್ಕೆ ಅಗತ್ಯದ ಯುರೇನಿಯಂ ಪೂರೈಕೆ ಮಾಡಲು ಕೆನಡಾ ಒಪ್ಪಿದೆ. ಹಲವಾರು ಕೊಡುಕೊಳ್ಳುವಿಕೆಯ ವ್ಯಾಪಾರ ಹಾಗೂ ರಾಜತಾಂತ್ರಿಕ ಒಪ್ಪಂದಕ್ಕೆ ಬಂದುದಾಗಿ ದಿಲ್ಲಿಯಿಂದ ಹೇಳಿಕೆ ಹೊರಬಿದ್ದಿದೆ. ಇಬ್ಬರು ಆರ್ಥಿಕ ಪಾಲುದಾರಿಕೆಗೆ ಒಪ್ಪಿದ್ದಾಗಿ ಕಾರ್ನಿಯವರು ತಿಳಿಸಿದರು. ಕೆನಡಾದಲ್ಲಿ ಸಿಖ್ ಪ್ರತ್ಯೇಕವಾದಿಯ ಕೊಲೆಯಲ್ಲಿ ಭಾರತ ಸರ್ಕಾರದ ಕೈವಾಡ ಇದೆ ಎಂದು ಆಗಿನ ಕೆನಡಾ ಪ್ರಧಾನಿ ಜಸ್ಟಿನ್ ಟ್ರೂಡೋ ಆರೋಪ ಮಾಡಿದರು. 2023ರ ಬಳಿಕ ಎರಡು ದೇಶಗಳು ರಾಜತಾಂತ್ರಿಕ ಸಂಬಂಧ ಕೆಟ್ಟಿತ್ತು ಹಾಗೂ ಬಹುತೇಕ ಕಳೆದು ಹೋಗಿತ್ತು. ಅದೆಲ್ಲವನ್ನ ಈಗ ಮರು ಹೊಂದಿಸಲಾಗಿದೆ ಎಂದು ಎರಡು ದೇಶದ ಪ್ರಧಾನಿಗಳು ತಿಳಿಸಿದ್ದಾರೆ. ವ್ಯಾಪಾರ ಒಪ್ಪಂದದಲ್ಲಿ ಸುಂಕ ನಮ್ಯತೆ ತರಲು ಒಪ್ಪಿಸಲಾಗಿದೆ. ಈ ವಿಷಯದಲ್ಲಿ ಯುಎಸ್ಎ ಒತ್ತಡಕ್ಕೆ ತಲೆಬಾಗದಿರಲು ಎರಡು ದೇಶಗಳು ತೀರ್ಮಾನಿಸಿದ್ದವು. ಅತ್ಯಪರೂಪದ ಖನಿಜಗಳು, ಸ್ವಚ್ಛ ಇಂಧನ, ಬಾಹ್ಯಾಕಾಶ ಯೋಜನೆ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ಎರಡು ದೇಶಗಳು ಸೂಕ್ತ ಕೊಡುಕೊಳ್ಳುವಿಕೆ ಅನುಸರಿಸುವ ತೀರ್ಮಾನವನ್ನ ಕೂಡ ಹೊರಗಿಡಲಾಗಿದೆ.